ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಈ ರೀತಿ ಬೋಟ್ ನೆಕ್ ಡಿಸೈನನ್ನು ಹೇಗೆ ಯಾವುದೇ ಕ್ಯಾನ್ವಾಸ್ ಯೂಸ್ ಮಾಡದಂತೆ ಫಿನಿಶಿಂಗ್ ಕೊಡೋದು, ಜೊತೆಗೆ ಕಟಿಂಗ್ ಸ್ಟಿಚಿಂಗ್ ಫುಲ್ ವಿಡಿಯೋ ಈ ವಿಡಿಯೋದಲ್ಲಿರುತ್ತೆ. ಮಿಸ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ನೋಡೋಣ. ನೋಡಿ, ಈಗ ನಾನು ಫುಲ್ ವಿಡಿಯೋ ಕಟಿಂಗನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ಡಿಸೈನ್ ಮಾತ್ರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು 4 ಇಂಚಿಗೆ 4.5 ಇಂಚಿಗೆ ನಾನು ಒಂದು ಬಾಕ್ಸನ್ನು ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, 4.5 ಇಂಚಿಗೆ ಬಾಕ್ಸನ್ನು ಹಾಕ್ಕೊಂಡು ಅಲ್ಲಿಂದ ನಾವು ಮೇಲ್ಗಡೆಯಿಂದ 3.5 ಇಂಚಿಗೆ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, 3.5 ಇಂಚಿಗೆ ಒಂದು ಬಾಕ್ಸನ್ನು ಮಾಡ್ಕೋಬೇಕು. ಅಲ್ಲಿ ನಾವು ನೋಡಿ ಒಂದು ಬೋಟ್ ರೀತಿ ನಾವು ಅಲ್ಲಿಗೆ 2 ಇಂಚನ್ನು ಇಟ್ಕೊಂಡು ಅಲ್ಲಿಂದ ನಾವು ಬೋಟ್ ಕೊಡಬೇಕಾಗತ್ತೆ, ಡಿಸೈನ್ ಬರ್ಕೋಬೇಕಾಗತ್ತೆ. ಇಲ್ಲಿ ಇದೇ ಡಿಸೈನ್ ಅಂತ ಇಲ್ಲ, ಎನಿ ಒಂದು ಡಿಸೈನನ್ನು ಬರ್ಕೋಬಹುದು. ಯಾವ ರೀತಿ ನಾವು ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ಇದರಲ್ಲಿ ನಾವು ಇದು ಮಾಡ್ಕೋಬೋದು. ನೋಡಿ, ಈಗ ಕಟಿಂಗನ್ನು ಮಾಡ್ಕೋಬೇಕು. ನಾವು ಕ್ಯಾನ್ವಸನ್ನು ಯೂಸ್ ಮಾಡೋದಾದರೆ ನಾವು ಬ್ಲೌಸ್ ಪೀಸ್ ಮೇಲೆ ಯಾವುದೇ ಕಟಿಂಗನ್ನು ಮಾಡ್ಕೊಳ್ಳೋ ಹಾಗಿಲ್ಲ. ಯಾಕೆಂದರೆ ನಾವು ಕ್ಯಾನ್ವಸ್ ಮೇಲೆ ಡಿಸೈನ್ ಅಳತೆ ಎಲ್ಲ ತೆಗೆದು ಬರ್ಕೋಬೇಕಾಗತ್ತೆ. ಅದಕ್ಕಿಂತ ತುಂಬಾ ಈಸಿ ಇದು. ನೋಡಿ, ಈಗ ಏನು ನಾವು ಡಿಸೈನ್ ಮಾಡ್ತಿದ್ದೀವಲ್ಲ, ಆ ಡಿಸೈನನ್ನು ನೀಟಾಗಿ ಬ್ಲೌಸ್ ಮೇಲೆ ಮಾರ್ಕ್ ಮಾಡಿಕೊಂಡು, ಆ ಮಾರ್ಕ್ ಏನಿದೆಯಲ್ಲ, ಇದೇ ಡಿಸೈನ್ ಅಂತಿಲ್ಲ, ನೀವು ಯಾವುದೇ ಎನಿ ಒಂದು ಡಿಸೈನನ್ನು ನೀವು ಈ ರೀತಿಯೇ ಲೈನಿಂಗಲ್ಲಿ ಫಿನಿಶಿಂಗ್ ಕೊಡೋದಾದರೆ ಈ ರೀತಿಯೇ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಬರುತ್ತೆ. ನಾನು ಮಧ್ಯೆ ಓಪನ್ ಇಡ್ತಾ ಇಲ್ಲ, ಫ್ರಂಟ್ ನೆಕ್ಕಲ್ಲೇ ಓಪನ್ ಇರುತ್ತೆ. ಮೇಲ್ಗಡೆ ಇರುವಂಥ ಬೋಟನ್ನು ಅದೇ ರೀತಿಯೇ ಕಟ್ ಮಾಡ್ಕೋಬೇಕು. ಅದು ಓಪನ್ ಆಗೋ ಹಾಗಿಲ್ಲ. ಆ ರೀತಿ ನೋಡಿಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ. ಅಬ್ಸರ್ವ್ ಮಾಡಿ, ಒಂದು ಸತಿ ಎಲ್ಲ 2 ಸತಿ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ಈಗ ನಾವು ನಾರ್ಮಲ್ ಬ್ಲೌಸನ್ನು ಈಗ ಈ ಬ್ಲೌಸನ್ನು ಒಂದು ಹೊಲಿಯೋದು ಸಮ ನಾವು 2ರಿಂದ 3 ಬ್ಲೌಸನ್ನು ಅದನ್ನು ಸ್ಟಿಚ್ ಮಾಡಬೇಕಾಗತ್ತೆ, ನಾರ್ಮಲ್ ಬ್ಲೌಸನ್ನು. ಅದಕ್ಕೋಸ್ಕರ ಆದಷ್ಟು ಡಿಸೈನ್ ಬ್ಲೌಸ್ಗಳನ್ನು ಕಲೀರಿ. ತುಂಬಾ ನಮಗೆ ಬಿಸ್ನೆಸ್ಸು ಚೆನ್ನಾಗಾಗತ್ತೆ. ನಾವು ಕಡಿಮೆ ಬ್ಲೌಸ್ ಹೊಲಿದ್ರೂ ನಮಗೆ ಅಮೌಂಟ್ ಅನ್ನೋದು ಕರೆಕ್ಟಾಗಿ ನಮಗೆ ಚಾರ್ಜಸ್ ಏನಿದೆಯಲ್ಲ, ಅದಕ್ಕೂ ಇದಕ್ಕೂ ತುಂಬಾ ವೇರಿಯೇಷನ್ ಇದೆ. ಇದಕ್ಕೆ ನಾನು ಎಷ್ಟು ಚಾರ್ಜ್ ಮಾಡ್ತೀನಿ ಅಂತಲೂ ಹೇಳ್ತೀನಿ. ಈಗ ಲೈನಿಂಗ್ ಮೇಲೆ ಹೇಗೆ ಫಿಟ್ಟಿಂಗ್ ಮಾಡೋದು ಅಂತ ಅನ್ನೋದನ್ನು ನೋಡ್ಕೊಳ್ಳಿ. ಕರೆಕ್ಟಾಗಿ ಹಾಕ್ಕೊಂಡು ನಾನು ಗುಂಡು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಗುಂಡು ಪಿನ್ನನ್ನು ಹಾಕ್ಕೋಬೇಕು. ಯಾಕೆಂದರೆ ಫಸ್ಟು ಸ್ಟಾರ್ಟಿಂಗ್ ಸ್ಟಿಚ್ ಮಾಡುವಂಥವ್ರಿಗೆ ನೀಟಾಗಿ ಲೈನಿಂಗ್ ಮೇಲೆ ಹಾಕ್ಕೊಂಡು ಫೋಲ್ಡ್ ಮಾಡಿ ಹಾಕ್ಕೋಬೇಕು. ಯಾಕೆಂದರೆ ಮೇನ್ ಫ್ಯಾಬ್ರಿಕ್ಕು ಮೇಲೆ ಬರಬಾರ್ದು. ಮೇನ್ ಫ್ಯಾಬ್ರಿಕ್ಕು ಏನು ಮೇನಾಗಿದೆ ಅದು ಕೆಳಗಡೆ ಇರಬೇಕು. ಕೆಳಗಡೆ ಇರುವಂಥದ್ದು ಬಟ್ಟೆಯನ್ನು ನಾವು ಆಪೋಸಿಟ್ ಮೇಲ್ಗಡೆ ಹಾಕ್ಕೋಬೇಕಾಗತ್ತೆ. ನಾವು ಫೋಲ್ಡಿಂಗ್ ಮಾಡಿದಾಗ ಆಪೋಸಿಟ್ ಕೆಳಗೆ ಹೋಗಿ ನಮಗೆ ಮೇನ್ ಫ್ಯಾಬ್ರಿಕ್ ಏನಿದೆ ಅದು ಮೇಲ್ಗಡೆ ಬರುತ್ತೆ. ಮತ್ತು ಇದು ಒಂದು 1/2 ಇಂಚು ಡಿಸ್ಟೆನ್ಸ್ ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ನಾವು ಅದರಲ್ಲೇ ಸ್ಟಿಚ್ ಮಾಡಿಬಿಟ್ಟು ತುಂಬ ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ನಾವು ಸ್ಟಿಚ್ಚಿಂಗ್ ಆದ ನಂತರ ಅದು ಬಿಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಇದನ್ನು ಮಧ್ಯದಲ್ಲಿ ಕಟಿಂಗನ್ನು ಮಾಡ್ಕೋಬೇಕು. ಮೇಲ್ಗಡೆ ಓಪನ್ ಬಿಟ್ಟಿದ್ದೀರಲ್ಲ, ಅದೇನು ಮಾಡ್ತೀರಾ ಅಂತಂದರೆ ಅದನ್ನು ನಾನು ಏನು ಮಾಡೋದು, ಫಿನಿಶಿಂಗ್ ಹೇಗೆ ಕೊಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಿದ್ದು. ತುಂಬಾ ಈಸಿ ಮೆಥಡ್ ಇದು, ಬಿಗಿನರ್ಸ್ ಆದ್ರೂ ಮಾಡುವಂಥ ಮೆಥಡ್. ಅದಕ್ಕೋಸ್ಕರನೇ ಈ ವಿಡಿಯೋನ ನಿಮಗೆ ತೋರಿಸ್ಕೊಡ್ತಾ ಇರುವಂಥದ್ದು. ಕ್ಯಾನ್ವಾಸ್ ಯೂಸ್ ಮಾಡಿ ಸುಮಾರು ವೀಡಿಯೋಸ್ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನಾನು, ಮುಂದೆನೂ ಮಾಡ್ತಾ ಹೋಗ್ತೀನಿ. ಆದರೆ ಈಸಿ ಡಿಸೈನ್ ಇದು ಅಂತೇಳಿ ತೋರಿಸ್ಕೊಡ್ತಿರುವಂಥದ್ದು. ನೋಡಿ, ಈಗ ಫೋಲ್ಡಿಂಗನ್ನು ಮಾಡ್ಕೋಬೇಕು. ಲೈನಿಂಗು ಕೆಳಗಡೆ, ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಬರುತ್ತೆ. ಈಗ ನೀವೇನು ಸ್ಟಿಚಿಂಗ್ ಮಾಡ್ತಿರಲ್ಲ ಅದು ತುಂಬಾ ನೀಟಾಗಿ ಬರಬೇಕು. ಸ್ಟಿಚಿಂಗು ನೋಡಿ, ನೀಟಾಗಿ ಅದೆಲ್ಲ ಕರೆಕ್ಟಾಗಿ ನಾನು ಯಾವ ರೀತಿ ಮ್ಯಾನೇಜ್ ಮಾಡ್ಕೊತಿದ್ದೀನಿ ಆ ರೀತಿಯೇ ಇಟ್ಕೊಂಡು ಲೈನಿಂಗು ಮೇಲೆ ಬರಬಾರ್ದು. ಆ ರೀತಿ ನೋಡಿಕೊಂಡು ಎಡ್ಜ್ ಏನಿದೆಯಲ್ಲ, ಆ ಎಡ್ಜಲ್ಲಿ ನಾವು ಸ್ಟಿಚಿಂಗನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ತುಂಬಾ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಫ್ರಂಟಲ್ಲೂ ಡಿಸೈನ್ಸ್ ಇದೆ. ಯಾವ ರೀತಿ ನಾನು ಫ್ರಂಟ್ ಡೀಪಲ್ಲಿ ಬೋಟನ್ನು ಯಾವ ರೀತಿ ಕಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ಮಾಡ್ತೀನಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಫುಲ್ ಫಿನಿಶಿಂಗ್ ಬ್ಲೌಸ್ ಹೇಗೆ ಬಂತು ಅಂತಲೂ ನಾನು ಮುಂದಿನ ವೀಡಿಯೋಸಲ್ಲಿ ತೋರಿಸ್ಕೊಡ್ತೀನಿ. ಇದು ಬ್ಯಾಕ್ ನೆಕ್ ಡಿಸೈನ್ ಆಗಿರೋದ್ರಿಂದ ಬ್ಯಾಕ್ ನೆಕ್ ಡಿಸೈನನ್ನು ಹೇಗೆ ಫಿನಿಶಿಂಗ್ ಕೊಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇರುವಂಥದ್ದು. ಫುಲ್ಲು ಬ್ಯಾಕ್ ಪಾರ್ಟ್ ಏನಿದೆಯಲ್ಲ ಅದಷ್ಟು ಡಾಟ್ಸ್ ಸಮೇತ ಫುಲ್ಲು ಈ ವಿಡಿಯೋದಲ್ಲಿರುತ್ತೆ. ಡಾಟ್ಸ್ ಹೇಗೆ ಹಿಡಿಬೇಕು ಮತ್ತು ಡಿಸೈನ್ಸನ್ನು ಯಾವ ರೀತಿ ಫಿನಿಶಿಂಗನ್ನು ಕೊಡಬೇಕು ಅನ್ನುವಂಥದ್ದು ಈ ವಿಡಿಯೋದಲ್ಲಿದೆ. ಮಿಸ್ ಮಾಡಿಕೊಳ್ದೆ
ಕೊನೆವರೆಗೂ ವೀಡಿಯೋನ ನೋಡಿ. ಆದಷ್ಟು ನೀವೆಷ್ಟು ಕೊನೆವರೆಗೂ ವೀಡಿಯೋನ ನೋಡ್ತೀರಾ, ಯಾವುದೇ ವೀಡಿಯೋ ನೋಡಿದ್ರೂ ಕೊನೆವರೆಗೂ ವೀಡಿಯೋ ನೋಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅಲ್ಲಷ್ಟು ಇಲ್ಲಷ್ಟು ನೋಡಿದ್ರೆ ನಿಮ್ಗೆ ಏನು ಅದರಲ್ಲಿ ಏನಿದೆ ಅನ್ನೋ ಕ್ಲಾರಿಟಿನೇ ಸಿಗೋದಿಲ್ಲ. ಹಾಗಾಗಿ ಆದಷ್ಟು ತಾಳ್ಮೆಯಿಂದ ನೋಡಬೇಕಾಗತ್ತೆ. ನೋಡಿ ಇಲ್ಲಿ ಈ ರೀತಿ ನೀಟಾಗಿ ಇಟ್ಕೊಂಡು ಮೇಲ್ಗಡೆ ಬರುವಂಥ ಶೇಪ್ ಏನಿದೆಯಲ್ಲ, ದೀಪದ ಶೇಪ್ ಬರುತ್ತೆ. ಅಲ್ಲಿ ಒಂದು ಮೊನಚಾದ ಚೂಪಾದ ರೀತಿಯಲ್ಲಿ ಡಿಸೈನ್ ಬರುವಂಥದ್ದು, ಅದು ಅದೇ ರೀತಿಯೇ ಬರಬೇಕು. ಅದನ್ನೇ ಫಿನಿಶಿಂಗ್ ಕೊಡುವಂಥದ್ದು ಅಂತ ನಾನು ಹೇಳುವಂಥದ್ದು. ನೋಡಿ ಈಗ ಹಿಂದೆ ಡಿಸೈನ್ ಆಗಿದೆ. ಈಗ ಮೇಲ್ ಡಿಸೈನ್ ಏನು ಬಂದಿದೆಯಲ್ಲ ಅದನ್ನು ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಅದರ ಫಿನಿಶಿಂಗನ್ನು ಹೇಗೆ ಕೊಡ್ತೀನಿ ಅನ್ನೋದನ್ನು ಈಗ ನೋಡ್ತಾ ಹೋಗಿ. ತುಂಬಾ ಈಸಿಯಾಗಿ ಫುಲ್ಲು ನಾವು ಯಾವುದೇ ಎಮ್ಮಿಂಗ್ ಏನು ಮಾಡೋಂಗಿಲ್ಲ, ಮಿಷಿನಲ್ಲೇ ಫಿನಿಶಿಂಗನ್ನು ಕೊಡುವಂಥದ್ದು. ಹಾಗಾಗಿ ಯಾವುದೇ ಕ್ಯಾನ್ವಾಸ್ ಯೂಸ್ ಮಾಡದಂತೆ ನೀಟಾಗಿ ನಿಧಾನವಾಗಿ ನೋಡ್ಕೊಳ್ಳಿ. ತುಂಬಾ ಈಸಿಯಾಗಿ ನೀವು ಹೊಸ್ದಾಗಿ ಡಿಸೈನ್ ಬೋಟ್ ನೆಕ್ಕನ್ನೇ ಆಗಬಹುದು ಅಥವಾ ಬೇರೆ ಎನಿವನ್ ಯಾವುದೇ ಡಿಸೈನ್ ಆದ್ರೂ ಈ ರೀತಿಯೇ ನಾವು ಸ್ಟಿಚ್ ಮಾಡ್ಕೋಬೋದು ವಿತೌಟ್ ಕ್ಯಾನ್ವಾಸ್ ಇಲ್ಲದಂತೆ ಮಾಡುವಂಥ ಮೆಥಡ್ ಇದು. ಆದಷ್ಟು ನೋಡಿ ಕೆಳಗಡೆ ನಾನು ಲೈನಿಂಗನ್ನು ಕಟ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ಫೋಲ್ಡಿಂಗ್ ಮಾಡಬೇಕಲ್ವ, ಕೆಳಗಡೆ ಫಿನಿಶಿಂಗ್ ಬರಬೇಕಲ್ವ. ಹಂಗಾಗಿ ನೀವು ಪಟ್ಟಿ ಕೊಟ್ಕೋತೀನಿ ಅಂತಂದರೆ ಕೆಳಗಡೆ ಲೈನಿಂಗ್ಗೆ ಅಟ್ಯಾಚ್ ಮಾಡಿ ಪಟ್ಟಿ ಸೇರಿಸ್ಕೋಬೋದು. ಅವ್ರ ಪಟ್ಟಿ ಬೇಡ ಅಂತ ಹೇಳಿರೋದ್ರಿಂದ ನಾನು ಅದರಲ್ಲೇ ಫೋಲ್ಡಿಂಗ್ ಮಾಡಿ ನಾನು ಫಿನಿಶಿಂಗನ್ನು ಕೊಡ್ತೀನಿ. ಲೈನಿಂಗನ್ನು ಒಳಗಡೆ ಮಡ್ಚ್ಕೊಳ್ಳೋದು, ಮೇಲ್ಗಡೆ ಇರುವಂಥ ಮೇನ್ ಫ್ಯಾಬ್ರಿಕನ್ನು ನೀಟಾಗಿ ಮಡ್ಚ್ಕೋಬೇಕು. ಈ ಮಡ್ಚ್ಕೋದ್ರಲ್ಲಿ ಏನು ನೀವು ಕೇಳ್ಬೋದು ಏನಂತ, ಇದು ನೋಡೋದಕ್ಕೆ ತುಂಬ ಸಿಂಪಲ್ಲಾಗಿ ಕಾಣಿಸುತ್ತೆ. ಆದರೆ ಮೇಲೆ ಕೆಳಗಡೆ ಫೋಲ್ಡಿಂಗ್ ಮಾಡಿಕೊಂಡು ನಾವು ಸ್ಟಿಚಿಂಗ್ ಮಾಡುವಾಗ ತುಂಬಾ ಕಷ್ಟ ಇದೆ ಅದು. ಯಾಕೆ ಅಂದರೆ ಒಂದೊಂದು ಸತಿ ಏನಾಗುತ್ತೆ, ನಾವು ಸ್ಟಿಚ್ ಮಾಡುವಾಗ ಅದ್ರ ಜೊತೆಗೆ ನಾವು ನೆಕ್ಕಿನ ಕೆಳಭಾಗದಲ್ಲಿ ರಿಂಕಲ್ಸ್ ಬರದೇ ಇರೋ ರೀತಿ ಸ್ಟಿಚಿಂಗನ್ನು ಮಾಡ್ಕೋಬೇಕು. ಹಾಗಾಗಿ ಅದನ್ನು ನೀಟಾಗಿ ಕೆಳಗಡೆ ಮೇಲ್ಗಡೆ ಮಡ್ಚ್ಕೋಬೇಕು. ಒಂದೊಂದು ಸತಿ ಏನಾಗುತ್ತೆ, ಬಟ್ಟೆ ಹೆಚ್ಚು ಕಡಿಮೆಯಾಗಿ ಕೆಳಗಡೆ ಮೇಲಿಂದ ಮೇನ್ ಫ್ಯಾಬ್ರಿಕ್ ಕೆಳಗಡೆ ಬರುವಂಥದ್ದಾಗಬಹುದು, ಅಥವಾ ಕೆಳಗಡೆ ಇರುವಂತಹ ಲೈನಿಂಗ್ ಪೀಸು ಜಾಸ್ತಿಯಾಗಿ ಮೇಲ್ಗಡೆ ಕಾಣುವಂಥದ್ದಾಗಬಹುದು. ಈ ರೀತಿಯೆಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ನೋಡಿಕೊಂಡು ರಿಂಕಲ್ಸ್ ಬರದೇ ಇರೋ ರೀತಿ ನೀವು ಸ್ಟಿಚಿಂಗನ್ನು ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಇವೆಲ್ಲ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ನೀವು ತಿಳ್ಕೊಂಡ್ರೆ ನೀವು ಕ್ಯಾನ್ವಾಸ್ ಯೂಸ್ ಮಾಡದೆ ಹೋಗಿ ಎಲ್ಲದರಲ್ಲೂ ಪರ್ಫೆಕ್ಟಾಗಿ ಏನು ಫಿನಿಶಿಂಗ್ ಅನ್ನೋದು ಬರುತ್ತೆ. ನಾವು ಯಾವಾಗ ಪರ್ಫೆಕ್ಟಾಗಿ ಫಿನಿಶಿಂಗನ್ನು ಕೊಡ್ತೀವೋ ಆಗ ನಮ್ಮ ಬಿಸ್ನೆಸ್ ಏನಿದೆಯಲ್ಲ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ ತುಂಬಾ ಈಸಿ ಇದೆ. ಆರಾಮಾಗಿ ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಂದಂತಹ ಸೈಡಲ್ಲಾಗ್ಬೋದು ಮತ್ತು ಸ್ಲೀವ್ಸ್ ಹತ್ರ ಆಗ್ಬೋದು ಎಕ್ಸ್ಟ್ರಾ ಬಂದಂಥ ಪೀಸನ್ನು ಕಟ್ ಮಾಡಿ. ನೀವು ಕೆಲವ್ರು ಅನ್ಕೊತೀರಾ ಕಟಿಂಗ್ ಮಾಡಿದ್ಮೇಲೆ ಮುಗಿದೋಯ್ತು, ಇನ್ನೇನು ಎಕ್ಸ್ಟ್ರಾ ಯಾವುದು ಕಟಿಂಗ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂಥೇಳಿ. ನೋಡಿ ಈಗ ಪೀಸನ್ನು ಸೇರಿಸ್ತಾ ಇರುವಂಥದ್ದು ಏನಕ್ಕೆ ಅಂತಂದರೆ, ಮೇಲ್ಗಡೆ ಈಗ ಕೆಳಭಾಗದ ಡಿಸೈನ್ ಫಿನಿಶಿಂಗ್ ಆಗಿದೆ, ಮೇಲ್ಭಾಗದ ಫಿನಿಶಿಂಗನ್ನು ನಾವು ಫಿನಿಶಿಂಗ್ ಕೊಡಬೇಕಲ್ವ. ಹಾಗಾಗಿ ಒಂದು ಪೀಸನ್ನು 1 ಇಂಚ್ ಅಳತೆಯ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಆ ಕಟ್ ಮಾಡ್ಕೊಂಡಿರುವಂಥ ಪೀಸಿನ ಎಡ್ಜ್ ಏನಿದೆಯಲ್ಲ ಅದನ್ನು ಹೊಲ್ಕೋತಾ ಇದ್ದೀನಿ ಮಡ್ಚಿ. ಈಗ ನಾನು ಏನು ಮಾಡ್ತೀನಿ ಅಂತ ಈಗ ನೋಡೋಣ ಬನ್ನಿ. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡುವಂಥದ್ದು 500 ರೂಪಾಯಿ ಮೇಲೆ ಚಾರ್ಜ್ ಮಾಡಬೇಕು. ಈಗ ಒಂದು 600ರಿಂದ 700 ರೂಪಾಯಿ ನಾವು ಚಾರ್ಜನ್ನು ಮಾಡ್ತೀವಿ ಅಂತಂದರೆ, ಈಗ ನಾವು ನೋಡಿ ಇಲ್ಲಿ ಫಿನಿಶಿಂಗ್ ಕೊಡಬೇಕಲ್ವ. ಈಗ ಎಡ್ಜಿಗೆ ನಾನು ಮಡ್ಚಿರುವಂಥದ್ದನ್ನು ಸೈಡಿಗೆ ಬಿಟ್ಟು ಎಡ್ಜಿಗೆ ನಾನು ಎಲ್ಲ ಅದು ಯಾವ ಶೇಪಲ್ಲಿದೆ ಆ ಶೇಪ್ಗೆ ಆ ಪೀಸನ್ನು ಸೇರಿಸ್ಕೊಂಡು ಹೊಲ್ಕೋತಾ ಹೋಗ್ತೀನಿ. ಈ ಹೊಲ್ಕೊತಾ ಹೋದರೆ ಅದು ನೀಟಾಗಿ ಫಿನಿಶಿಂಗ್ ಯಾವ ರೀತಿ ಮಾಡ್ತೀನಿ ಅಂತ ನೀವು ನೋಡಬಹುದು. ಒಂದು ಸೀರೆ ಫಾಲ್ ಹಾಕಿ ಈ ರೀತಿ ಡಿಸೈನ್ಸ್ ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಡೋದಕ್ಕೆ ನಾವು ಒಂದು 600ರಿಂದ 700ವರೆಗೂ ಚಾರ್ಜನ್ನು ಮಾಡ್ತೀವಿ. ಈಗ ನಾವು ಒಂದು ಪ್ಲೈನ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ರೆ ಎಷ್ಟು ತಗೊತೀರಾ ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ನಾವು ಒಂದು ದಿನಕ್ಕೆ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದ್ರೆ ಸಾಕು. ಈಗ ಆಲ್ಮೋಸ್ಟ್ ಎಲ್ಲ ಡಿಸೈನ್ ಇಲ್ಲದೆ ಯಾರು ವೇರ್ ಮಾಡೋದೇ ಇಲ್ಲ, ಡೈಲಿ ಯೂಸ್ಗಷ್ಟೇ ನಾರ್ಮಲ್ ಬ್ಲೌಸನ್ನು ಸ್ಟಿಚ್ ಮಾಡಿಸೋದು. ಹಂಗಾಗಿ ಬಿಸ್ನೆಸ್ ತುಂಬಾ ಆಗುತ್ತೆ. ಆದಷ್ಟು ನೀವು ನೀಟಾಗಿ ಡಿಸೈನ್ಸನ್ನು ಸ್ಟಿಚ್ ಮಾಡೋದು ಕಲ್ತ್ಕೊಳ್ಳಿ. ನಾರ್ಮಲ್ ಬ್ಲೌಸ್ ಬಂದ್ರೇ ನಿಮಗೆ ಡಿಸೈನ್ಸ್ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಅದು ಬರುತ್ತೆ. ಅದ್ರ ಜೊತೆಗೆ ನೀವು ಇದನ್ನು ಕಲ್ತ್ಕೊಂಡ್ರೆ ವಾರಕ್ಕೆ ಒಂದು ತಿಂಗಳಿಗೆ ಇಲ್ಲ ಅಂದರೆ ಹೊರಗಡೆ ಹೋಗಿ ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಬೆಳಗ್ಗಿನ ಸಂಜೆ ಗಂಟ ಕೆಲಸ ಮಾಡಿದ್ರೆ ನಮ್ಗೆ ಎಷ್ಟು ಕೊಡ್ತಾರೆ ಅಂತಂದರೆ, ಇವತ್ತೆಲ್ಲ 10ರಿಂದ 15 ಸಾವಿರ ಕೊಡಬಹುದು. ಆದರೆ ನಾವು ಮನೆಯಲ್ಲಿ ದಿನ ಒಂದೇ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳಿ, ಒಂದಷ್ಟು ಆಲ್ಟ್ರೇಷನ್ ಇರ್ತವೆ. ಬ್ಲೌಸ್ ಅಂತ ಕೊಟ್ಟ ಮೇಲೆ ಆಲ್ಟ್ರೇಷನ್ನು ಇದ್ದೇ ಇರ್ತವೆ. ಅವೆಲ್ಲ ನಾವು ಸ್ಟಿಚ್ ಮಾಡಿಕೊಂಡ್ರೆ ಮಿನಿಮಮ್ ಅಂದರೂ ಒಂದು 30,000ದ ಮೇಲೆ ಸಂಪಾದನೆಯನ್ನು ಮಾಡ್ಕೋಬೋದು. ಹಂಗಾಗಿ ನೀವು ಯಾವುದೇ
ಮುಜುಗರ ಇಲ್ಲದಂತೆ. ಕೆಲವರು ಟೈಲರಿಂಗ್ ಅಂದರೆ ಸ್ವಲ್ಪ ಮುಜುಗರ ಪಡೋದು ಜಾಸ್ತಿ. ಅವೆಲ್ಲನೂ ಸೈಡಿಗೆ ಬಿಟ್ಟು ಇದನ್ನು ಮಾಡಿ, ನಾನು ಇಲ್ಲಿ ಈ ಬ್ಲೌಸಿಗೆ ತಗೊಳ್ಳುವಂಥದ್ದು ವಿತ್ ಲೈನಿಂಗ್ ಎಲ್ಲ ನಾವೇ ಹಾಕಿ ಎಲ್ಲ ಮಾಡೋದು 700 ರೂಪಾಯಿ ಚಾರ್ಜನ್ನು ಮಾಡುವಂಥದ್ದು. ನಿಮ್ಮ ಪ್ಲೇಸ್ ಡಿಫೆನ್ಸ್ ಹೇಗಿದೆ, ಸಿಟಿ ಇದ್ರೆ ಇನ್ನೂ ಜಾಸ್ತಿ ಇರುತ್ತೆ, ಇನ್ನೂ ಹಳ್ಳಿ ಇದ್ರೆ ಇನ್ನು ಸ್ವಲ್ಪ ನೋಡಿಕೊಂಡು ಚಾರ್ಜನ್ನು ಮಾಡಬೇಕಾಗತ್ತೆ. ನೋಡ್ಬೋದು ಫಿನಿಶಿಂಗ್ ಹೇಗೆ ಬಂದಿದೆ ಅಂತ. ಇದೇ ರೀತಿ ವೀಡಿಯೋಸ್ಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಆದಷ್ಟು ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋ ನೋಡಿ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.